ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 456ನೇ ಕಂತಿಗೆ ನಿಮಗೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಎನ್ನುವಂತಹ ಕೇಂದ್ರದಲ್ಲಿ ಆಡಳಿತ ಮಾಡ್ತಿರೋ ಪಕ್ಷ ಭಾರತೀಯ ಜನರ ಪಕ್ಷವೋ ಅಥವಾ ಅದಾನಿ ಕಂಪನಿಯನ್ನು ರಕ್ಷಿಸುವುದಕ್ಕೆ ಇರುವ ಪಕ್ಷವೋ ಅಂಥೇಳಿ ಇವತ್ತು ಅನುಮಾನ ಏನು ಉಳಿದಿಲ್ಲ. ಆದರೂ ಕೂಡ ಪದೇ ಪದೇ ತಾವು ಅದಾನಿ ರಕ್ಷಕರೇ ಹೊರತು ಈ ದೇಶದ ರಕ್ಷಕರಲ್ಲ ಅಂತ ದೊಡ್ಡ ರೀತಿಯಲ್ಲಿ ಸಾಬೀತು ಮಾಡ್ಕೊಳ್ತಿದ್ದಾರೆ. ಇವತ್ತು ಸಂಸತ್ತಿನಲ್ಲಿ ಅದಾನಿಯ ಬಗ್ಗೆ, ಅದಾನಿ ಮಾಡಿರುವಂತಹ ಭ್ರಷ್ಟಾಚಾರದ ಬಗ್ಗೆ, ಆ ಭ್ರಷ್ಟಾಚಾರದ ವಿವರಗಳನ್ನು ಮಾತಾಡೋಣ. ಆ ಭ್ರಷ್ಟಾಚಾರ ಮಾಡಿದರೆ ಅದಾನಿ ಮತ್ತು ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಟು ಅಮೇರಿಕಾದ ಷೇರುದಾರರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಅಮೇರಿಕಾ ದೇಶದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಈ ಹಿಂದೆ 2023ರಲ್ಲಿ ಹಿಂಡನ್ಬರ್ಗ್ ಅನ್ನುವಂತಹ ಒಂದು ಖಾಸಗಿ ಸಂಸ್ಥೆ ಷೇರು ಮಾರುಕಟ್ಟೆನಲ್ಲಿ ಅದಾನಿ ಅತ್ಯಂತ ದೊಡ್ಡ ಹೇರಾಫೇರಿಗಳನ್ನು ಮಾಡಿ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಸಾಕ್ಷ್ಯಾಧಾರಗಳ ಸಮೇತ ವರದಿ ಕೊಡ್ತು. ಅದೊಬ್ಬ ಖಾಸಗಿ ವ್ಯಕ್ತಿ, ಅವ್ರು ಹೇಳಿದ್ದೆಲ್ಲವೂ ಕೂಡ ಸತ್ಯ ಇತ್ತು. ಯಾಕಂದರೆ ಅದನ್ನು ಯಾವುದೂ ಕೂಡ ಇವರು ಸಮರ್ಥಿಸ್ಕೊಳ್ಳೋಕ್ಕಾಗಿಲ್ಲ. ಇವತ್ತು ಆರೋಪ ಮಾಡ್ತಿರೋದು ಒಬ್ಬ ಖಾಸಗಿ ವ್ಯಕ್ತಿ ಅಲ್ಲ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮತ್ತು ನಮ್ಮ ದೇಶದಲ್ಲಿ ಏನು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆ, ಅದೇ ಥರ ಸೆಕ್ಯೂರಿಟಿ SEC ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಇದೆ ಅಮೆರಿಕಾದಲ್ಲಿ, ಅಧಿಕೃತವಾದ ಸಂಸ್ಥೆ. ಅವರಿಬ್ಬರೂ ಮಾಡಿರುವ ಆರೋಪ, ಒಂದು ದೇಶದ ಒಂದು ಖಾಸಗಿ ಕಂಪನಿ ವಿದೇಶದಲ್ಲಿ ಹೋಗ್ಬಿಟ್ಟು ಅಲ್ಲಿಯ ಜನರಿಗೆ ಸುಳ್ಳು ಆಶ್ವಾಸನೆಯ ಕೊಟ್ಟು ಲಂಚ ಭ್ರಷ್ಟಾಚಾರ ಮಾಡುವಂಥದ್ದು ಒಂದು ಶಿಕ್ಷಾರ್ಹ ಅಪರಾಧ ಅಮೇರಿಕಾದಲ್ಲಿ, ಮತ್ತು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅಮೇರಿಕಾದವರು. ಭಾರತದಲ್ಲಿ ಪರಿಗಣಿಸಲ್ಲ, ಅದು ಬೇರೆ ಪ್ರಶ್ನೆ. ಅಮೇರಿಕಾದ ಜನರಿಗೆ ಅನ್ಯಾಯ ಮಾಡಿದ್ದೀವಿ ಅಂತ ಭಾರತದ ಒಂದು ಕಂಪನಿ ಮೇಲೆ ಅಮೇರಿಕಾ ಸರ್ಕಾರ ಆರೋಪ ಮಾಡಿದರೆ ಸಾಕ್ಷ್ಯಾಧಾರಗಳ ಸಮೇತ, ಭಾರತ ಸರ್ಕಾರ ಏನು ಮಾಡಬೇಕು? ಸಾಕ್ಷಿ ಪುರಾವೆಗಳಿದ್ದರೆ ಕೊಡಿ, ನಮ್ಮ ಜನರಿಗೂ ಅನ್ಯಾಯ ಮಾಡಿದರೆ ನಾವು ಕ್ರಮ ತೆಗೆದುಕೊಳ್ತೀವಿ, ನಮ್ಮ ದೇಶದ ಹಿತಾಸಕ್ತಿಯು ಮುಖ್ಯ ಅನ್ನೋತನ್ಬಿಟ್ಟು ಹೇಳಬೇಕೇ ಹೊರತು ಅದಾನಿಯನ್ನು ರಕ್ಷಿಸುವುದಕ್ಕೆ ಕೂತ್ಕೊಂಡು ಅದಾನಿ ಮಾಡಿರೋ ಭ್ರಷ್ಟಾಚಾರ ಜನದ್ರೋಹಗಳ ಬಗ್ಗೆ ಮಾತಾಡುವುದೇ ದೇಶದ್ರೋಹ. ಮತ್ತು ಹಾಗೆ ಮಾತಾಡುವವರಿಗೆ ವಿದೇಶದಿಂದ ಹಣ ಬರ್ತಿದೆ, ಅದಾನಿಯ ವಿರುದ್ಧ ಮಾತನಾಡುವುದು ದೇಶವನ್ನು ಅಸ್ಥಿರಗೊಳಿಸುವ ಸಂಚು ಅಂತೆಲ್ಲ ಮಾತಾಡೋದೇನಿದೆ, ಅದು ಬಹಳ ಸಹಜವಾಗಿಯೇ ಈ ಸಂಘ ಪರಿವಾರ, ಈ BJP ಇವರ ದೇಶಭಕ್ತಿ ಅಂದರೆ ಅದಾನಿ ಭಕ್ತಿಯ. ಅದಾನಿ ಮಾಡಿರುವ ಈ ಭ್ರಷ್ಟಾಚಾರದ ವಿವರಗಳನ್ನು ನೋಡಿದ್ರೆ ದೇಶ ಅಂದರೆ ಏನೂ ಇಲ್ಲ, ನಾನು ನೀವೇ ನಮ್ಮ ಜೋಬಿನಿಂದ ಕನಿಷ್ಠ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಲೂಟಿ ಮಾಡುವಂತಹ ಒಂದು ಸೌರ ವಿದ್ಯುತ್ ಯೋಜನೆಗೆ ಅವಕಾಶ ಕೊಡುವುದಕ್ಕೆ 2200 ಕೋಟಿ ರೂಪಾಯಿ ಲಂಚ ಕೊಟ್ಟರು. 1.5 ಲಕ್ಷ ಕೋಟಿ ರೂಪಾಯಿ ಲಾಭ 25 ವರ್ಷದಲ್ಲಿ ಪಡ್ಕೊಳ್ಳೋದಕ್ಕೆ 2200 ಕೋಟಿ ಲಂಚ ಕೊಟ್ಟರು. ಲಂಚ ಪಡ್ಕೊಂಡು ಒಂದು ಕಡೆ ಕೇಂದ್ರ ಸರ್ಕಾರ, ಇನ್ನೊಂದು ಕಡೆ ಆಂಧ್ರದ ಜಗನ್ಮೋಹನ್ ರೆಡ್ಡಿ ಸರ್ಕಾರ, ಜಮ್ಮು ಕಾಶ್ಮೀರ ಸರ್ಕಾರ, ಒಂದಷ್ಟು ಮಟ್ಟಿಗೆ ಛತ್ತೀಸ್ಗಢ ಮತ್ತು ತಮಿಳುನಾಡು ಸರ್ಕಾರಗಳು ಕೂಡ ಪಾಲುದಾರರು. ಪ್ರಧಾನವಾಗಿ ಆಂಧ್ರದ ಜಗನ್ ರೆಡ್ಡಿ ಮತ್ತು ಜಮ್ಮು ಕಾಶ್ಮೀರದ ಸರ್ಕಾರ ಅಂತೇಳಿ ಈ ಪ್ರಕರಣದ ವಿವರಗಳು, ಇನ್ನೊಂದಷ್ಟು ವಿವರಗಳನ್ನು ನಾವು ಮಾತಾಡೋಣ ಬರೋದು. ಈ ಥರ ಜನರಿಗೆ ಅನ್ಯಾಯ ಆಗಿದೆ ಅಂದರೆ, ದೇಶ ಅಂದರೆ ಈ ದೇಶದ ಜನರೇ ಆದರೆ ಜನರಿಗೆ ಅನ್ಯಾಯ ಆಗಿದೆಯಾ ಅನ್ನೋ ಒಂದು ಆತಂಕವೂ ಇಲ್ಲದೆ ಅದಾನಿಯ ರಕ್ಷಣೆಗೆ ನಿಲ್ಲುವಂಥದ್ದು ಈ ಪಕ್ಷ, ಈ ಇವರ ದೇಶಭಕ್ತಿ ಇವೆಲ್ಲ ಎಷ್ಟು ಹುಸಿಯಾದದ್ದು, ವಂಚಕತನದ್ದು, ಸೋಗಲಾಡಿತನದ್ದು, ಆಷಾಢಭೂತಿತನದಿಂದ ಕೂಡಿರುವುದು ಮತ್ತು ದೇಶದ್ರೋಹ ಜನದ್ರೋಹದಿಂದ ಕೂಡಿರುವುದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದರ ವಿವರಗಳನ್ನು ನೋಡೋಣ. ಅದಾನಿಯ ಬಗ್ಗೆ ನಾವೀಗಾಗಲೇ ಸಮಕಾಲೀನದಲ್ಲಿ ಸುಮಾರು ಒಂದು 8-10 ಸಂಚಿಕೆಗಳನ್ನು ಮಾಡಿದ್ದೀವಿ. ಹೆಂಗೆ ಉದ್ದಕ್ಕೂ ಕೂಡ ಈತನ ಒಟ್ಟಾರೆ ಪ್ರಗತಿ, ಮೋದಿಯವರು ರಾಜಕೀಯದಲ್ಲಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆದ ನಂತರದಲ್ಲಿ ಇಡೀ ಗುಜರಾತನ್ನು ಎಲ್ಲ ಕಾನೂನುಗಳನ್ನ ಮೀರಿ ಇವರಿಗೆ ಮೇಯಲು ಕೊಟ್ಟರು. ಅದಾನಿಯವರು ಎಲ್ಲ ಕಾನೂನುಗಳನ್ನು ಮೀರಿ ಮೋದಿಯ ರಕ್ಷಣೆಗೆ ನಿಂತರು. ಹೀಗೆ ನಾನಿನಗಾದರೆ ನೀ ನನಗೆ ಎನ್ನುವಂತಹ ಇವರ ಒಂದು ಸಿಂಬಯಾಟಿಕ್ ಸಂಬಂಧಗಳೇನಿದ್ದಾವೆ ಅದು ಇವರು ಪ್ರಧಾನಮಂತ್ರಿ ಆದ ನಂತರ 20 ಪಟ್ಟು ಹೆಚ್ಚಾಯಿತು. ಇನ್ಫ್ಯಾಕ್ಟ್ ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು, ಮುಖ್ಯಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿಯವರು 2014ರ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿ BJP ಅವರನ್ನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿದ ನಂತರ BJPಯ ಸಂಸದರ ಸಭೆ ಅಹಮದಾಬಾದ್ನಿಂದ ದೆಹಲಿಗೆ ಅವರು ಪ್ರಯಾಣ ಮಾಡಿದ್ದು ಅದಾನಿಯ ವಿಮಾನದಲ್ಲಿ. ಇದು ಅತ್ಯಂತ ಸಾಂಕೇತಿಕವಾಗಿತ್ತು. ಅಲ್ಲಿಂದಾಚೆಗೆ ಇಡೀ ಜಗತ್ತಿನಾದ್ಯಂತ ಮತ್ತು ದೇಶದ ಒಳಗಡೆ ಇಡೀ ದೇಶದ ಸಂಪತ್ತನ್ನು ಮೊಗೆದು ಎಲ್ಲ ಕಾನೂನುಗಳನ್ನು ಕೂಡ ಸಂಪೂರ್ಣವಾಗಿ ಬದಿಗೆ ಸರಿಸಿ ಬದಲು ಮಾಡಿ ಅವ್ರಿಗೆ ಮಾತ್ರ ಅನುಕೂಲವಾಗುವಂತಹ ವಿಶೇಷವಾದಂಥ ಕಾನೂನುಗಳು ಮಾಡಿ ಯಾವ ಬಗೆ ಅವರನ್ನು
ಅವರ ಸಂಪತ್ತನ್ನು, ಅದಾನಿಯ ಸಂಪತ್ತನ್ನು ಜಾಸ್ತಿ ಮಾಡಲಾಯಿತು. ಮತ್ತು ಯಾವ ರೀತಿ ಈ ಥರ ಅಕ್ರಮಗಳಿಂದ ಸಂಪತ್ತನ್ನು ಮಾಡಿದ್ರೆ ಅದನ್ನು ನಿಯಂತ್ರಣ ಮಾಡೋಕ್ಕಿರುವ SCBI ಇರ್ಬೋದು, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಇವ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳದಂತೆ ಇಡೀ ದೇಶವನ್ನು ಲೂಟಿ ಮಾಡೋದಕ್ಕೆ ರಹದಾರಿ ಕೊಟ್ಟರು ಅನ್ನೋದನ್ನು ನಾವು ಆ ಸಂಚಿಕೆಗಳಲ್ಲಿ ಹಲವಾರು ಪ್ರಕರಣಗಳಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಈ ಕಾರಣಕ್ಕೋಸ್ಕರನೇ ಭಾರತ ದೇಶದ ಆಸ್ತಿವಂತರ ಪಟ್ಟಿನಲ್ಲಿ 2001ರಲ್ಲಿ ಅಡ್ರೆಸ್ಗೆ ಇಲ್ಲದಂಥ ಅದಾನಿ, ಅವಾಗ ಬರೀ ವಜ್ರದ ವ್ಯಾಪಾರ ಮಾಡ್ಕೊಂಡಿದ್ದಂಥ ಮನುಷ್ಯ, 2023ರ ಹೊತ್ತಿಗೆ ಏಷಿಯಾದ ನಂಬರ್ 1 ಶ್ರೀಮಂತ, ಅಂಬಾನಿಯನ್ನು ಹಿಂದಾಕಿ ಏಷಿಯಾದ ನಂಬರ್ 1, ಜಗತ್ತಿನಲ್ಲೇ ಮೊದಲ 10 ಶ್ರೀಮಂತರಲ್ಲಿ ಒಬ್ಬರಾಗಿ ಅವರ ಆಸ್ತಿಪಾಸ್ತಿಗಳು 2001ರಲ್ಲಿ ಹಬ್ಬಬ್ಬ ಅಂದರೆ 4,500 ಸಾವಿರ ಕೋಟಿ ಇದ್ದದ್ದು ಇವತ್ತು ಅವರ ಆಸ್ತಿಪಾಸ್ತಿಗಳ ಮೌಲ್ಯ 25 ಲಕ್ಷ ಕೋಟಿಗೆ ತಲುಪಿರುವಂಥದ್ದು ಮೋದಾನಿ ಸರ್ಕಾರವಾಗಿರುವುದು, ಇಡೀ ದೇಶ ಮೋದಾನಿ ದೇಶ ಆಗಿರುವುದು. ಮತ್ತು ಮೋದಿ ಸರ್ಕಾರ ಕೆಲವನ್ನ ಮಾಡುವುದರ ಮೂಲಕ, ಕೆಲವನ್ನ ಮಾಡದೇ ಇರುವುದರ ಮೂಲಕ ಸಂಪೂರ್ಣವಾಗಿ ಅದಾನಿಯವರ ಬೆಂಬಲಕ್ಕೆ ನಿಂತಿರುವುದು ಅನ್ನೋದು, ಅದನ್ನು ಯಾರೂ ಈಗ ಸಾಕ್ಷಿ ಪುರಾವೆ ಕೊಟ್ಟು ಅಂಕಿಅಂಶಗಳನ್ನು ಕೊಟ್ಟು ವಿವರಿಸೋ ಅಗತ್ಯನೇ ಇಲ್ಲ. ಅದೊಂದು ಇವತ್ತು ಭಾರತದ ಕಾಮನ್ ಸೆನ್ಸ್ ಆಗಿದೆ. ಈ ಪ್ರಕರಣದಲ್ಲಿ ಏನು ನಡೀತು, ಇದು ಇನ್ನೊಂದಷ್ಟು ವಿಶೇಷವಾದದ್ದು. ಇನ್ಫ್ಯಾಕ್ಟ್ ಭಾರತದಲ್ಲಿ, ಇಡೀ ಜಗತ್ತಿನಲ್ಲಿ ನಾವೆಲ್ಲವೂ ನೋಡ್ತಿದ್ವಿ. ಮೊನ್ನೆ ಕೂಡ ಜಾಗತಿಕ ತಾಪಮಾನ ಹೆಚ್ಚಾಗ್ತಿರೋದ್ರ ಬಗ್ಗೆ ಪದೇ ಪದೇ ದೇಶಗಳ ಸಮ್ಮೇಳನ ನಡೀತವೆ. ಕಲ್ಲಿದ್ದಲುಗಳನ್ನು ಬಳಸಿ, ತೈಲವನ್ನು ಬಳಸಿ, ಈ ದೇಶದಲ್ಲಿ ಕೈಗಾರಿಕೆಗಳು ಮತ್ತು ಇಂಧನವನ್ನು ಏನು ಬಳಸಲಾಗ್ತಾ ಇದೆ ಅದರಿಂದ ಅಪಾರವಾಗಿ ಕಾರ್ಬನ್ ಮಾನಾಕ್ಸೈಡ್ ಎಲ್ಲ ಆಗಿ ಈ ದೇಶವೇ, ಇಡೀ ವಾತಾವರಣ ಮತ್ತು ಭೂಗ್ರಹವೇ ಆಪತ್ತಿನಲ್ಲಿದೆ. ಆದ್ದರಿಂದ ಎಲ್ಲ ದೇಶಗಳು ಕೂಡ ಪರ್ಯಾಯ ಇಂಧನ ಮೂಲಗಳತ್ತ ಹೋಗಬೇಕು ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಅದಾನಿಯವರು ಕಲ್ಲಿದ್ದಲು ಆಧಾರಿತವಾದಂಥ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾರೆ. ಹೀಗಾಗಿ ಭಾರತ ದೇಶ ಆ ಸಮ್ಮೇಳನಕ್ಕೆ ಹೋಗಿ ಏನೇ ಒಪ್ಪಂದ ಮಾಡ್ಕೊಂಡ್ಬಂದರೂ ಕೂಡ ನಮ್ಮ ದೇಶದಲ್ಲಿ ಕಲ್ಲಿದ್ದಲು ಬಳಕೆಯನ್ನು ಕಡಿಮೆ ಮಾಡುವಂತಹ ಯಾವುದೇ ವಿಶೇಷವಾದಂಥ ಉತ್ಸುಕತೆ ತೋರ್ತಿಲ್ಲ. ಯಾಕಂದರೆ ಆಗೇನಾದರೂ ಉತ್ಸುಕತೆ ತೋರಿದ್ರೆ ಅದರ ನಷ್ಟ ಅದಾನಿಗಾಗುತ್ತೆ. ಬಟ್ ಅದರ ಜೊತೆಗೆ ಪರ್ಯಾಯ ಇಂಧನ ಮೂಲಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಅದರ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಕ್ಷೇತ್ರವೂ ಕೂಡ ದೊಡ್ಡದಾಗಿ ಇವತ್ತು ತೆರೆಕಂಡಿದೆ. ಅದರಲ್ಲಿ ವಿಶೇಷವಾಗಿ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥದ್ದು ಪರ್ಯಾಯ ಇಂಧನ ಮೂಲಗಳಲ್ಲಿ ಅಥವಾ ಪುನರ್ನವೀಕರಣ ಮಾಡಬಹುದಾದಂಥ ಇಂಧನ ಮೂಲಗಳಲ್ಲಿ ಅತಿ ಹೆಚ್ಚು ಬಳಕೆ ಆಗುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಇವತ್ತು ವಿಶೇಷವಾಗಿ ಸೌರ ವಿದ್ಯುತ್ತು. ಅದಲ್ಲದಿರ ಜಲವಿದ್ಯುತ್ತು, ಗಾಳಿ ವಿದ್ಯುತ್ತು ಇವೆಲ್ಲವೂ ಇದೆ. ಬಟ್ ಸೌರ ವಿದ್ಯುತ್ತು ನಮ್ಮಂತಹ ಟ್ರಾಪಿಕಲ್ ದೇಶಗಳಲ್ಲಿ ಸೂರ್ಯನ ಬೆಳಕು ಯಥೇಚ್ಛವಾಗಿ ವಿಪುಲವಾಗಿ ಸಿಗುವಂತಹ ದೇಶಗಳಲ್ಲಿ ಸೂರ್ಯನ ಬೆಳಕಿಂದ ವಿದ್ಯುತ್ ಉತ್ಪಾದನೆ ಮಾಡಿ ತಮ್ಮ ದೇಶಕ್ಕೆ ಮಾತ್ರ ಅಲ್ಲದಿರ ಅಕ್ಕಪಕ್ಕದ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡುವಷ್ಟು ವಿಪುಲವಾದಂಥ ಸಂಪನ್ಮೂಲ ಇದೆ. ಈಗ ಈ ಸಂಪನ್ಮೂಲ ಯಾರಿಗೆ ಸೇರಬೇಕು? ಸೂರ್ಯ ಯಾರಿಗೂ ಸೇರಿದವನಲ್ಲ, ಎಲ್ಲರಿಗೂ ಸೇರಬೇಕು. ಸೂರ್ಯ ಕಲ್ಲಿದ್ದಲಿನಿಂದನೇ ವಿದ್ಯುತ್ ಉತ್ಪಾದನೆ ಮಾಡಬೇಕಂದ್ರೆ ಕಲ್ಲಿದ್ದಲನ್ನ ಬಗೆಯಬೇಕು. ಕಲ್ಲಿದ್ದಲು ಸಿಗೋ ಅಷ್ಟು ಕಾಲ ನಿಮಗೆ ಕಲ್ಲಿದ್ದಲನ್ನ ಆಧರಿಸಿ ವಿದ್ಯುತ್ ಸಿಗುತ್ತೆ. ಕಲ್ಲಿದ್ದಲನ್ನ ಪ್ರತಿನಿತ್ಯ ನೀವು ಬಳಕೆ ಮಾಡಬೇಕು ಅಂದರೆ ಅದನ್ನು ತೆಗೆಯೋದಕ್ಕಾಗೋ ಖರ್ಚು, ಕಲ್ಲಿದ್ದಲು ಖರ್ಚು ಪ್ರತಿ ಯೂನಿಟ್ಗೆ ನಿಮಗೆ ಖರ್ಚಾಗುತ್ತೆ. ಸೌರ ವಿದ್ಯುತ್ ಹಾಗಲ್ಲ. ಸೂರ್ಯ ಇದ್ದೇ ಇರ್ತಾನೆ, ಸೂರ್ಯನ ಬೆಳಕು ನಿರಂತರವಾಗಿ ಇದ್ದೇ ಇರುತ್ತೆ. ಸೂರ್ಯನ ಬೆಳಕಿಗೆ ನೀವು ಯಾರಿಗೂ ಕೂಡ ಟ್ಯಾಕ್ಸ್ ಕಟ್ಟಲ್ಲ. ಕಲ್ಲಿದ್ದಲನ್ನ ನೀವು ಬಳಕೆ ಮಾಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಬಗಿಬೇಕು, ಶ್ರಮ ಬೇಕು ಅದಕ್ಕೆ. ಆದ್ದರಿಂದ ಸೌರ ವಿದ್ಯುತ್ತನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ, ಅದರಲ್ಲಿರುವ ಮಾರುಕಟ್ಟೆ ಲಾಭವನ್ನು ಸುಮಾರಷ್ಟು ಖಾಸಗಿ ಕಂಪನಿಗಳು ನೋಡ್ತಿದ್ವು. ಅದನ್ನು ಪ್ರಧಾನವಾಗಿ ಮನಗಂಡದ್ದು ಅದಾನಿ. 2012-13ರಿಂದಲೂ ಕೂಡ ಇಡೀ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಮಾಡುವಂಥದ್ದು, ಅದನ್ನು ವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡಿಕೊಳ್ಳುವ ಪ್ರಯೋಜನ ಒಂದು ಯೋಜನೆಗಳು ಶುರುವಾಯಿತು. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅದಾನಿಯವರಿಗೆ ಇದಕ್ಕೆ ಅವಕಾಶ ಮಾಡಿಕೊಳ್ಳೋದಕ್ಕೆ ದೊಡ್ಡ ಯೋಜನೆಗಳು ರೂಪಿತವಾದವು. ಈಗ ಇಂತಹ ಸೌರ ವಿದ್ಯುತ್ ಉತ್ಪಾದನೆ ಮಾಡಬೇಕು ಅಂತಂದರೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕನ್ನು ಹೀರುವಂತಹ ಆ ಬ್ಯಾಟ್ರಿಗಳು, ಅದನ್ನು ಹೀರುವಂತಹ ಅದೊಂದು ಯಂತ್ರ ಬೇಕು. ಅದಕ್ಕೆ ಒಂದು ಸ್ವಲ್ಪ ಬ್ಯಾಟ್ರಿಗಳು ಬೇಕು, ಫಿಲಮೆಂಟ್ಗಳು ಬೇಕು. ಅಂದರೆ ಸೌರ ವಿದ್ಯುತ್ಗೆ ಪೂರಕವಾಗಿ ಸೌರ ವಿದ್ಯುತ್ತನ್ನು ಸೂರ್ಯನ ಬೆಳಕಿಂದ ಪರಿವರ್ತನೆ ಮಾಡುವಂತಹ ಕೆಲವು ಸಣ್ಣ ಪುಟ್ಟ ಯಂತ್ರಗಳು ಬೇಕು. ಆ ಯಂತ್ರಗಳ ಮೇಲೆ ನೀವು ಖರ್ಚು ಮಾಡಿಬಿಟ್ರೆ ಒಂದು ಸತಿ ಅದನ್ನು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಿದ್ರೆ ಸಾಕು, ಪದೇ ಪದೇ ಅದರ ಮೇಲೆ ನಿಮಗೆ ಹೆಚ್ಚಿಗೆ ವೆಚ್ಚ ಆಗಲ್ಲ. ಸೊ ಒಂದು ಕಾಲದಲ್ಲಿ ನೀವು ಅದನ್ನು ಸ್ಥಾಪನೆ ಮಾಡೋದಕ್ಕೆ ನಿಮಗೇನು ಖರ್ಚಾಗಿರುತ್ತೆ ಆ ಖರ್ಚನ್ನು ನೀವೊಂದು 3-4 ವರ್ಷದಲ್ಲಿ ವಾಪಸ್ ತಗೊಂಬಿಟ್ರೆ ಸೂರ್ಯ ಇರೋ ತನಕ ವಿದ್ಯುತ್ ಉತ್ಪಾದನೆ ಮಾಡ್ತಿರ್ಬೋದು. ನಿಮಗೆ ವಿದ್ಯುತ್ ಉತ್ಪಾದನೆ ನಂತರ ಮಾಡೋಷ್ಟು ನಿಮಗೆ ಲಾಭನೇ. ಹೀಗಾಗಿ ನಮ್ಮ ದೇಶದಲ್ಲಿ ಏನು ಮಾಡಿದ್ರು, ನಿಮಗೆ ಜ್ಞಾಪಕ ಇರ್ಬೋದು, 2003ಕ್ಕೆ ಮುಂಚೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತಿತ್ತು. ಕರ್ನಾಟಕ ಸರ್ಕಾರವೇ ವಿದ್ಯುತ್ ಉತ್ಪಾದನೆ ಮಾಡ್ತಿತ್ತು,
ಉತ್ಪಾದನೆ ಮಾಡಿದ ಜಾಗದಿಂದ ಅದನ್ನು ಪ್ರಸರಣ ಮಾಡ್ತಿತ್ತು, ಪ್ರಸರಣ ಮಾಡಿದ ಕಡೆಯಿಂದ KEBಯಿಂದ ವಿತರಣೆ ಮಾಡ್ತಿದ್ರು. ಉತ್ಪಾದನೆ, ಪ್ರಸರಣ ಮತ್ತು ವಿತರಣೆ ಈ ಮೂರು ಕೂಡ ಸರ್ಕಾರವೇ ನಡೆಸ್ತಿತ್ತು, ಅದರಿಂದ ಲಾಭನೂ ಮಾಡ್ತಿತ್ತು. ಈ ಲಾಭ ಬರ್ತಿದ್ದಂಥ ಕಾರಣಕ್ಕೆ ಅತ್ಯಂತ ಹಿಂದುಳಿದವಾದಂಥ ಮತ್ತು ಬಡವರಿಗೆ ಹಾಗೂ ರೈತರಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಿದ್ರು. ಯಾರು ಕೊಡಬಲ್ಲರು ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿನವ್ರಿಗೆ ಹೆಚ್ಚಿಗೆ ಬೆಲೆಗೆ ಮಾಡ್ತಿದ್ರು. ಇದನ್ನು ಕ್ರಾಸ್ ಸಬ್ಸಿಡಿ ಅಂತ ಕರೀತಾರೆ. ಆದರೆ ವಿದ್ಯುತ್ ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಇರಬಹುದಾದಂಥ ಲಾಭವನ್ನು ಮನಗಂಡು 2003 ನಂತರದಲ್ಲಿ ವಿದ್ಯುತ್ ಉತ್ಪಾದನೆ, ವಿತರಣೆ ಮತ್ತು ಪ್ರಸರಣೆ, ಡಿಸ್ಟ್ರಿಬ್ಯೂಷನ್ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಖಾಸಗೀಕರಣ ಆಗಕ್ಕೆ ಶುರುವಾಯಿತು. ವಿಶೇಷವಾಗಿ ವಿದ್ಯುತ್ ಉತ್ಪಾದನೆ. ಇದರ ಅತಿ ದೊಡ್ಡ ಲಾಭ ಪಡೆದವರು ತೀರಾ ಇತ್ತೀಚಿನವರೆಗೆ ಅದು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಇದ್ದರೂ ಅದಕ್ಕೆ ಲಾಭ ಪಡೆದವರು ಅಂಬಾನಿ, ಅದಾನಿಗಳೇ. ರಾಜಸ್ಥಾನದಲ್ಲಂತೂ ಕೂಡ ಅದಾನಿ ಏನು ರೇಟ್ ಫಿಕ್ಸ್ ಮಾಡ್ತಾರೆ ಅದೇ ರೇಟಲ್ಲೇ ವಿದ್ಯುತ್ ಕೊಂಡ್ಕೊಳ್ಬೇಕು ಅಂತೇಳಿ ಬರೀ ರಾಜಸ್ಥಾನದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ಸರ್ಕಾರದ ವಿದ್ಯುತ್ ವಿತರಣಾ ನಿಗಮಗಳಿಗೆ ಮೋದಿ ಸರ್ಕಾರ ಖಚಿತವಾದ ಆದೇಶವನ್ನು ಕೊಟ್ಟಿದ್ರು. ವಿದೇಶಿ ಆಮದ ಕಲ್ಲಿದ್ದಲಿನ ಆಧಾರಿತವಾದಂಥ ವಿದ್ಯುತ್ತನ್ನು ಹೆಚ್ಚಿಗೆ ದರ ಕೊಟ್ಟು ಖರೀದಿ ಮಾಡಬೇಕು ಅಂತೇಳಿ. ಯಾಕಂದರೆ ಆಸ್ಟ್ರೇಲಿಯಾದ ಕಲ್ಲಿದ್ದಲಿನ ವಿದ್ಯುತ್ ಆಮದ ಮಾಡ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಿದ್ದು ಅದಾನಿ ಒಬ್ಬರೇ. ಹೀಗೆ ಪಾರಂಪರಿಕವಾದಂಥ ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲೂ ಮೋದಿ ಬಂದ ಮೇಲೆ ಅದಾನಿಗೆ ಲಾಭ ಆಗ್ತಿತ್ತು. ಈಗ ಸೌರ ವಿದ್ಯುತ್ ಬಂದಾದ ಮೇಲೆ ಸೌರ ವಿದ್ಯುತ್ ಉತ್ಪಾದನೆಯಲ್ಲೂ ಕೂಡ ಅಪಾರವಾದಂಥ ಲಾಭ ಅವಕಾಶಗಳಿರೋದನ್ನು ನೋಡಿದ ಮೇಲೆ ಅದಾನಿ ಅದಕ್ಕಾಗೇ ಒಂದು ಕಂಪನಿಯನ್ನು ಹುಟ್ಟಾಕಿದ್ರು. ಆ ಕಂಪನಿ ಅಮೇರಿಕಾದ ಅಶೂರ್ ಅನ್ನುವಂತಹ ಇನ್ನೊಂದು ಕಂಪನಿಯ ಜೊತೆ ಸೇರಿಕೊಂಡು ನಾವು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ, ಆ ವಿದ್ಯುತ್ ಉತ್ಪಾದನೆ ಮಾಡಿದಂಥ ವಿದ್ಯುತ್ತನ್ನು ನೀವು ಕೊಂಡುಕೊಳ್ಳಿ ಅಂತೇಳಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಿದೆ. ಅಂದರೆ ಇಡೀ ದೇಶದಲ್ಲಿ ಸೌರ ವಿದ್ಯುತ್ತಿನ ಬಳಕೆಯನ್ನು ಜಾಸ್ತಿ ಮಾಡುವುದಕ್ಕೋಸ್ಕರ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿರುವಂತಹ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ SECI ಕೂಡ ಸ್ಥಾಪನೆ ಆಗುತ್ತೆ. ಈಗ ಈ SECI ಏನು ಮಾಡಬೇಕು, ಯಾರು ಖಾಸಗಿ ವಿದ್ಯುತ್ ಉತ್ಪಾದನೆದಾರರಿದ್ದಾರೆ ಅವ್ರ ಹತ್ರ ವಿದ್ಯುತ್ತನ್ನು ಖರೀದಿ ಮಾಡಬೇಕು ಮತ್ತು ಖರೀದಿ ಮಾಡಿದಂಥ ವಿದ್ಯುತ್ತನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ವಿತರಣೆ ಮಾಡುವಂತಹ ಸಂಸ್ಥೆಗಳೇನಿದ್ದಾವೆ ಆಯಾ ಸರ್ಕಾರಗಳಿಗೆ ಅದನ್ನು ಅದೇ ದರಕ್ಕೆ ಮಾರಬೇಕು. ಇದರಲ್ಲಿ ಇದ್ರದ್ದು ದಲ್ಲಾಳಿ ಮಧ್ಯವರ್ತಿ ಪಾತ್ರ. SECI ಈ ರೀತಿ ಮುಂದೆ ನಿಂತು ಈ ಖಾಸಗಿ ಅದಾನಿ ಕಂಪನಿಗಳು ಉತ್ಪಾದನೆ ಮಾಡಿದಂಥ ವಿದ್ಯುತ್ತನ್ನು ಅವರು ಹೇಳಿದ ರೇಟಿಗೆ ಉಳಿದ ರಾಜ್ಯಗಳನ್ನ ಮನವರಿಕೆ ಮಾಡಿ ಅವ್ರಿಗೆ ಮಾರಾಟ ಮಾಡಲಿಲ್ಲ ಅಂತಂದರೆ ಅದಾನಿಗೆ ಲಾಭ ಆಗಲ್ಲ. SECI ಕೇಂದ್ರ ಸರ್ಕಾರದ ಮೋದಿ ನೇತೃತ್ವದ ಸಂಸ್ಥೆ ಈ ದಲ್ಲಾಳಿ ಕೆಲಸ ಮಾಡೋದಕ್ಕೆ ಮುಂದೆ ಬಂತು. ಇದರ ಬಗ್ಗೆ ರಿಪೋರ್ಟರ್ಸ್ ಕಲೆಕ್ಟಿವ್ ಅವರು ಕೂಡ ತುಂಬ ಆಳವಾದಂಥ ಸಂಶೋಧನೆ ಮಾಡಿ ಈ ವಿವಾದ ಹೊರಗಡೆ ಬಂದ ಮೇಲೆ ರಾಜ್ಯ ಸರ್ಕಾರ, ಉದಾಹರಣೆಗೆ ಜಗನ್ಮೋಹನ್ ರೆಡ್ಡಿ ಇವರುಗಳೆಲ್ಲ ಎಷ್ಟು ಲಂಚಕೋರರು ಅಂತ ಹೇಳಿದರೆ ಅದು ಸರಿಯಾಗೇ ಇದೆ. ಆದರೆ ಅಷ್ಟು ಮಾತ್ರ ಅಲ್ಲ, ಹೇಗೆ SECI ಈ ರೀತಿ ಸೌರ ವಿದ್ಯುತ್ ಉತ್ಪಾದನೆ ಮಾಡುವುದಕ್ಕೆ ವಿದ್ಯುತ್ ಉತ್ಪಾದಕರಿಗೆ ಟೆಂಡರ್ಗಳನ್ನು ಕರಿಬೇಕಾದರೆ ಅದು ಕೇವಲ ಅದಾನಿಯವರಿಗೆ ಮಾತ್ರ ಸಿಗುವ ರೀತಿಯಲ್ಲಿ ಟೆಂಡರ್ಗಳ ನಿಯಮಗಳನ್ನು ರೂಪಿಸಿದ್ರು ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾದಂಥ ವಿವರಗಳನ್ನು ಕೊಟ್ಟಿದ್ದಾರೆ. ಆ ಟೆಂಡರ್ನಲ್ಲಿ ಕನಿಷ್ಠ ಪಕ್ಷ 1000ದಿಂದ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಶಕ್ತಿ ಇರಬೇಕು ಟೆಂಡರ್ ಹಾಕುವ ಕಂಪನಿಗೆ. ಹಾಗೂ ಆ ರೀತಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಕಂಪನಿಗಳು ಸೌರ ವಿದ್ಯುತ್ತನ್ನು ಪರಿವರ್ತನೆ ಮಾಡೋಕ್ಕೆ ಬೇಕಾಗಿರುವಂತಹ ಫಿಲಿಮೆಂಟು ಇತ್ಯಾದಿ ಯಂತ್ರಗಳನ್ನು ಅವರೇ ಉತ್ಪಾದನೆ ಮಾಡಬೇಕು. ಪ್ರೊಡಕ್ಷನ್ ರಿಲೇಟೆಡ್ ಅಗ್ರಿಮೆಂಟ್ ಇವೆರಡೂ ಕೂಡ ಸೇರ್ಕೊಂಡು ಈ ಎರಡು ಪೂರೈಕೆ ಮಾಡುವಂತಹ ಸಂಸ್ಥೆಗಳಿದ್ದದ್ದು ಎರಡೇ, ಒಂದು ಅದಾನಿ, ಇನ್ನೊಂದು ನವಯುಗ್ ಅಂಥೇಳಿ. ಆ ನವಯುಗ ಸಂಸ್ಥೆ ನಾವೆಲ್ಲ ಈ ಹಿಂದೆ ಈ ಎಲೆಕ್ಟ್ರಲ್ ಬಾಂಡ್ ವಿಷಯ ಬಂದಾಗ ಚರ್ಚೆ ಮಾಡಿದ್ದೀವಿ. ಪೋರ್ಟಲ್ಲೂ ಕೂಡ ಅದಿತ್ತು. ಪೋರ್ಟಲ್ಲಿ ಅವ್ರಿಗೂ ಅದಾನಿಗೂ ಜಗಳ ಇತ್ತು. ಸರ್ಕಾರಗಳನ್ನ ಬಳಸ್ಕೊಂಡು ನವಯುಗ ಪೋರ್ಟು ತನ್ನ ಪೋರ್ಟನ್ನು ಸಂಪೂರ್ಣವಾಗಿ ಅದಾನಿಯವ್ರಿಗೆ ಮಾರಬೇಕಾಗಿ ಬಂತು. ಬಲಹೀನವಾಯಿತು, ಬಡವಾಯಿತು, ಮಾರ್ಕೆಟಿಂದ ಹೊರದೂಡಲಾಯಿತು. ಈಗ ಉಳ್ಕೊಂಡವರು ಏಕೈಕವಾಗಿ ಇಲ್ಲಿ ನಿಜವಾಗಿ ಜನರಿಗೆ ಆಗಿರುವ ದ್ರೋಹ ನಿಮ್ಮ ಗಮನಕ್ಕೆ ಬರಬೇಕು. ಮೊದಲನೇದು, ಇಡೀ ಈ ಪ್ರಕರಣದಲ್ಲಿ ಅದಾನಿಗೆ ವಿಶೇಷ ಲಾಭವಾಗುವಂತೆ ಇಡೀ ಟೆಂಡರ್ನ ನಿಯಮಗಳನ್ನು ರೂಪಿಸಲಾಯಿತು. ಇದನ್ನು ಖರೀದಿ ಮಾಡುವುದಕ್ಕೆ ಸರ್ಕಾರ ನಿಯಮಗಳನ್ನು ಬದಲಾಯಿಸಿತು. ಖರೀದಿಯ ನಿಯಮಗಳೇನು? ಈಗ ಉದಾಹರಣೆಗೆ ಈ ಒಟ್ಟಾರೆ ಯೋಜನೆಯ ಹಗರಣ ಏನಪ್ಪ ಅಂತಂದರೆ 12 ಗಿಗಾವ್ಯಾಟ್ನಷ್ಟು ಸೌರ ವಿದ್ಯುತ್ತನ್ನು ಅದಾನಿ ಕಂಪನಿ ಉತ್ಪಾದನೆ ಮಾಡುತ್ತೆ. ಆ ಉತ್ಪಾದನೆ ಮಾಡಿದ್ದರಲ್ಲಿ 8 ಗಿಗಾವ್ಯಾಟ್ನಷ್ಟು ಸೌರ ವಿದ್ಯುತ್ತನ್ನು ಆಂಧ್ರದ ಜಗನ್ಮೋಹನ್ ರೆಡ್ಡಿ ಸರ್ಕಾರ ನೇತೃತ್ವದಲ್ಲಿ ಇದನ್ನು ಕೊಂಡ್ಕೊಳ್ಳಾಗುತ್ತೆ. ಇನ್ನೊಂದು
ಮೆಗಾವ್ಯಾಟಷ್ಟು ಅಥವಾ ಇನ್ನೊಂದು ಗಿಗಾವ್ಯಾಟ್ನಷ್ಟು ತಮಿಳುನಾಡು, ಇನ್ನೊಂದಷ್ಟು ಜಮ್ಮು ಕಾಶ್ಮೀರ, ಛತ್ತೀಸ್ಗಢ ಕೊಂಡ್ಕೊಳ್ಳುತ್ತೆ. ಬಟ್ ಪ್ರಧಾನವಾಗಿ ಆಗಿನ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಆಂಧ್ರ ಸರ್ಕಾರ ಸುಮಾರು 7 ಗಿಗಾವ್ಯಾಟ್. 1 ಗಿಗಾವ್ಯಾಟ್ ಅಂದರೆ 1,000 ಮೆಗಾವ್ಯಾಟ್ ಅಂತ. ಅಂದರೆ ಸುಮಾರು 7,000ದಿಂದ 8,000 ಮೆಗಾವ್ಯಾಟ್ ಅಷ್ಟು ಸೌರ ವಿದ್ಯುತ್ತನ್ನು ಅದಾನಿ ಉತ್ಪಾದನಾ ಮಾಡಿದ್ರೆ ಅದನ್ನು SECI ಕೊಂಡ್ಕೊಂಡು, ಅಂದರೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಕೊಂಡ್ಕೊಂಡು ಅದನ್ನು ಅವರು ಆಂಧ್ರಕ್ಕೆ ಮಾರ್ತಾರೆ, ಆಂಧ್ರದ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗೆ ಮಾರ್ತಾರೆ, ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೋತಾರೆ. ಸರ್ಕಾರ ಈ ಥರ ಒಪ್ಪಂದ ಮಾಡ್ಕೊಂಡ್ರೇ ಇದಕ್ಕೆ ಬೇಕಾಗಿರುವಂತಹ ಬಂಡವಾಳವನ್ನು ರಾಷ್ಟ್ರದ ಹಣಕಾಸು ಮಾರುಕಟ್ಟೆನಲ್ಲಿ, ಅಂತಾರಾಷ್ಟ್ರೀಯ ಹಣಕಾಸು ಮಾರುಕಟ್ಟೆನಲ್ಲಿ ಇವರು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಷೇರುಗಳನ್ನು ಕೊಂಡ್ಕೊಂಡ್ರೆ, ಷೇರುಗಳನ್ನ ಕೊಂಡ್ಕೋಬೇಕಾದ್ರೆ ಅಮೇರಿಕಾದ ಒಬ್ಬ ಷೇರುದಾರ ನಾನೊಂದು $1,000 ಅದಾನಿ ಕಂಪ್ನಿ ಶೇರ್ ಕೊಂಡ್ಕೊಳ್ತೀನಿ ಅಂತಂದರೆ ಅದು ಹಣಕಾಸು ಮಾರುಕಟ್ಟೆನಲ್ಲಿ ಇವ್ರಿಗೆ ಬಂಡವಾಳವಾಗಿ ಬರುತ್ತೆ. ಆದರೆ ಆ ಷೇರುದಾರ ಯಾಕೆ ಕೊಂಡ್ಕೊಳ್ಬೇಕು? ಇವರು ನನ್ನ ಕಂಪನಿಯ ಷೇರು ನೀವು ಕೊಂಡ್ಕೊಂಡ್ರೆ ನೋಡಿ ನಿಮ್ಗೆ ಇಷ್ಟು ಲಾಭ ಇದೆ, ನಾವು ಇಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ, ಇಷ್ಟಕ್ಕೆ ಅದನ್ನು ಮಾರ್ತೀವಿ, ಇಷ್ಟು ಮಾರಿದ್ರೆ ಇಷ್ಟು ಲಾಭ ಬರುತ್ತೆ, ಆ ಲಾಭದಲ್ಲಿ ನಿಮಗೂ ಪಾಲಿರುತ್ತೆ. ಹೀಗಾಗಿ ಲಾಭದ ಪಾಲು ಲಾಭದಾಯಕ ಅಂತನ್ಬಿಟ್ಟು ಷೇರು ಕೊಂಡ್ಕೊಳ್ಳೋರಿಗೆ, ಭಾರತೀಯರಾಗಿರ್ಬೋದು ಅಮೆರಿಕದವ್ರಿಗೆ, ಇವರು ಮನವರಿಕೆ ಮಾಡಿಕೊಡ್ಬೇಕು. ಅದರ ಜೊತೆಗೆ ಇವರು ಇದನ್ನು ಖರೀದಿ ಮಾಡಿದ್ರೆ ಇರುವಂತಹ ರಿಸ್ಕ್ಗಳೇನು, ಅಪಾಯಕಾರಿ ಅಂಶಗಳು ಕೂಡ ಏನಿದೆ, ಹೆಂಗೆ ಕೈ ಕೊಟ್ಬಿಡ್ಬೋದು ಅನ್ನೋದು ಕೂಡ ವಿವರಿಸಬೇಕು. ಇದು ಭಾರತದ SEBI ಅಥವಾ ಸರ್ಕಾರದ ಅಮೇರಿಕಾದ SEC ಇವೆಲ್ಲರ ನಿಯಮ. ಇದಲ್ಲದೀರ ಭ್ರಷ್ಟಾಚಾರ ಮಾಡಿಲ್ದಿರ, ಯಾಕಂದರೆ ಭ್ರಷ್ಟಾಚಾರ ಮಾಡಿರ್ತೀರ ಒಂದು ಸರ್ಕಾರ ಇರುತ್ತೆ, ಮತ್ತೊಂದು ಸರ್ಕಾರ ಬಿಟ್ಟೋಗುತ್ತೆ, ಆವಾಗ ಎಡವಟ್ಟಾಗೋಗುತ್ತಲ್ಲ ಕಂಪನಿಗೆ. ಸೊ ಭ್ರಷ್ಟಾಚಾರ ಮಾಡದಿರ ಈ ಕಂಪನಿ ಮಾಡುವ ವ್ಯವಹಾರದಲ್ಲೇ ಆ ರೀತಿಯ ಲಾಭ ಪಡ್ಕೊಳ್ಳುವಂತಹ ಅಂತರ್ಗತ ಅವಕಾಶವಿದೆ, ನಾವು ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ಅನ್ನೋದನ್ನು ಅವರು ಆ ರಿಸ್ಕ್ ಇರುವಂಥ ವಿಷಯಗಳಲ್ಲಿ ಸ್ಪಷ್ಟಪಡಿಸಬೇಕು ಮತ್ತು ಹೇಗೆ ತಮ್ಮದು ಲಾಭದಾಯಕ ಅಂತ ವಿವರಿಸಬೇಕು. ಈ ಪ್ರಕರಣದಲ್ಲಿ ಏನಾಗಿದೆ, ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು. ಇವರು 12 ಗಿಗಾವ್ಯಾಟ್ ಅಷ್ಟು ಸೌರ ವಿದ್ಯುತ್ತನ್ನು ಮುಂದಿನ 25 ವರ್ಷಗಳ ಕಾಲ ಒಂದು ಯೂನಿಟ್ಗೆ $2.49 ಲೆಕ್ಕದಲ್ಲಿ ಮುಂದಿನ 25 ವರ್ಷಗಳ ಕಾಲ ಮಾರಾಟ ಮಾಡಲಾಗುವುದು ಅಂತೇಳಿ ಅದಾನಿಯ ಕಂಪನಿಯ ಜೊತೆ SECI ಒಪ್ಪಂದ ಮಾಡ್ಕೊಂಡಿದೆ. SECI ಹತ್ರ ಖರೀದಿ ಮಾಡಬೇಕಾದ್ರೆ ಆಂಧ್ರದ ಸರ್ಕಾರ, ಇತರ ಸರ್ಕಾರಗಳು ಒಪ್ಪಂದ ಮಾಡ್ಕೊಂಡಿದ್ದಾವೆ. $2.49 ಒಂದು ಯೂನಿಟ್ಗೆ 25 ವರ್ಷಗಳ ಕಾಲ ಇದೇ ರೇಟ್. ಇದು ಅಂತಾರಾಷ್ಟ್ರೀಯವಾದಂಥ ಸ್ಪರ್ಧಾತ್ಮಕ ದರಗಳಿಗೆ ಹೋಲಿಸಿದ್ರೆ 2 ಪಟ್ಟು ಜಾಸ್ತಿ. ಯಾಕಂತಂದರೆ 8 ಗಿಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿಯನ್ನು ನೀವು ಉತ್ಪಾದನೆ ಮಾಡುವುದಕ್ಕೆ, 12 ಗಿಗಾವ್ಯಾಟ್ಗೆ ವಿದ್ಯುತ್ ಶಕ್ತಿ ಉತ್ಪಾದನೆ, ಸೌರ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಹಬ್ಬ ಅಂದರೆ 1 ಮೆಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡೋದಕ್ಕೆ ₹3 ಕೋಟಿ ಖರ್ಚಾಗುತ್ತೆ. ನಿಮಗೆ ಎಲ್ಲ ಸೇರಿ ₹36,000 ಕೋಟಿ ಖರ್ಚಾಗುತ್ತೆ. ಈ ₹36,000 ಕೋಟಿ 1 ಮೆಗಾವ್ಯಾಟ್ ಅಂತಂದರೆ 16 ಲಕ್ಷ ಯೂನಿಟ್ಗಳು. ನಮಗೆ 1 ಯೂನಿಟ್ಟು, 100 ಯೂನಿಟ್ಟು, 200 ಯೂನಿಟ್ಟು ಅಂತ ನಮಗೆ ಬರುತ್ತಲ್ಲ, ಆ ಥರ 16 ಲಕ್ಷ ಯೂನಿಟ್ಗೆ 1 ಮೆಗಾವ್ಯಾಟ್ ಆಗುತ್ತೆ. ಇವರು 1 ಯೂನಿಟ್ಗೆ ₹2.5 ಮಾರಿದ್ರೆ ಮುಂದಿನ 25 ವರ್ಷಗಳ ಕಾಲ 16 ಲಕ್ಷ ಅಂದರೆ 1 ಮೆಗಾವ್ಯಾಟು, 16 ಲಕ್ಷ ಇಂಟು 12, ಯಾಕಂದರೆ 12,000 ಮೆಗಾವ್ಯಾಟು ಇಂಟು ₹2.5, ಇದು $1,25,000 ಕೋಟಿ ಆಗುತ್ತೆ ಮುಂದಿನ 25 ವರ್ಷಗಳ ಕಾಲ. ಇದನ್ನು ಕಟ್ಟೋದು ಯಾರು? $1,25,000 ಕೋಟಿ. ಅದಾನಿ ಅಲ್ಲ, ಮೋದಿ ಅಲ್ಲ, ಜಗನ್ ರೆಡ್ಡಿ ಅಲ್ಲ. ಇದನ್ನು ಕಟ್ಟೋದು, ಇದನ್ನು ಬಳಸುವ ನಾವು ನೀವು ಗ್ರಾಹಕರು, ಸಾಮಾನ್ಯ ಜನರು ಇದನ್ನು ಯೂನಿಟ್ಗೆ ₹2.5 ಲೆಕ್ಕದಲ್ಲಿ ಖರೀದಿ ಮಾಡಿದ್ರೇ ಆ ಒಪ್ಪಂದ ಊರ್ಜಿತವಾಗುತ್ತೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಅತ್ಯಂತ ದುಬಾರಿ. ಅಷ್ಟು ಮಾತ್ರ ಅಲ್ಲ, ನಾನು ಈಗಾಗಲೇ ಹೇಳಿದಾಗೆ 12 ಗಿಗಾವ್ಯಾಟ್ ಉತ್ಪಾದನೆ ಮಾಡೋದಕ್ಕೆ $36,000 ಕೋಟಿ ಖರ್ಚಾಗುತ್ತೆ ನಿಮಗೆ. ಅಂದರೆ ನೀವು ಆ ಫಿಲಮೆಂಟ್ಗಳೆಲ್ಲ ಹಾಕಬೇಕು, ಸ್ಥಾವರವನ್ನು ಇದೆಲ್ಲ ಮಾಡಬೇಕು, ಅವೆಲ್ಲ ಸರಿ. ಅದಾದ ಮೇಲೆ ಇದು 3 ವರ್ಷದಲ್ಲಿ ನಿಮಗೆ ವಾಪಸ್ ಬರುತ್ತೆ. ₹2.5 ಲೆಕ್ಕದಲ್ಲಿ ಮಾರಿದ್ರೆ 3 ರಿಂದ 4 ವರ್ಷದಲ್ಲಿ ನಿಮ್ಮ $36,000 ಕೋಟಿ ವಾಪಸ್ ಬಂದ್ಬಿಡುತ್ತೆ. ಇನ್ನು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಮಾತ್ರ ಉಳಿಯೋದು. ಸೂರ್ಯನ ಬೆಳಕಿಗೆ ನೀವೇನು ದುಡ್ಡು ಹಾಕಬೇಕಾಗಿಲ್ಲ, ಖರೀದಿ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಷನ್ಗೆ ದುಡ್ಡು ಹಾಕಬೇಕಾಗಿಲ್ಲ. ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟು ಓವರಾಲ್ ಪ್ರೊಡಕ್ಷನ್ ಕಾಸ್ಟ್ನ 10% ಇರೋದಿಲ್ಲ. ಇವತ್ತಿನ ಅಂತಾರಾಷ್ಟ್ರೀಯ ದರದಲ್ಲಿ ರೂಪಾಯಿ ಲೆಕ್ಕದಲ್ಲಿ ಹೇಳುವುದಾದರೆ 1 ಯೂನಿಟ್ಗೆ ಇವತ್ತಿನ ಲೆಕ್ಕದಲ್ಲಿ 1 ಯೂನಿಟ್ ಸೌರ ವಿದ್ಯುತ್ ಉತ್ಪಾದನೆ ಮಾಡುವುದಕ್ಕೆ ಆಗುವ ವೆಚ್ಚ ಕೇವಲ
85 ಪೈಸಾ ಮಾತ್ರ ಇವತ್ತು. ಮುಂದಿನ 4 ವರ್ಷ ಆದಮೇಲೆ ಇದು ₹1.85 ಆಗಿರೋದಿಲ್ಲ. ಯಾಕಂದರೆ ಈ ₹1.85 ಸೂರ್ಯನ ಬೆಳಕು ಫ್ರೀ, ಆದರೆ ಉಳಿದಂತೆ ಏನು ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಇದೆ, ಪ್ರಾರಂಭದಲ್ಲಿ ಅವ್ರು ಹಾಕುವ ಬಂಡವಾಳ ಇದೆ, ಅವೆಲ್ಲವೂ ಸೇರಿರುತ್ತೆ. 3 ವರ್ಷ ಆದಮೇಲೆ ಆ ಬಂಡವಾಳ ವೆಚ್ಚ ಇರೋದಿಲ್ಲ, ಆಪರೇಷನ್ ಮೇಂಟೆನೆನ್ಸ್ ವೆಚ್ಚ ಮಾತ್ರ ಇರುತ್ತೆ, ಪ್ಲಸ್ ಅದಕ್ಕಿರೋ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಆವಾಗ ಏನು ₹1.85 ವೆಚ್ಚ ಆಗುತ್ತೆ, ಅದು ಹಬ್ಬಬ್ಬ ಅಂದರೆ ₹1.15 ಇಳಿಯುತ್ತೆ 3 ವರ್ಷ 4 ವರ್ಷ ಆದಮೇಲೆ. ಅದಾದಮೇಲೆ ವರ್ಷಗಳು ಕಳೆದಂತೆ ಹೊಸ ಬಗೆಯ ತಂತ್ರಜ್ಞಾನ ಬರ್ತಿದ್ದಂತೆ ಈ ಪರ್ ಯೂನಿಟ್ ವೆಚ್ಚ, ಪ್ರತಿ ಯೂನಿಟ್ ಮಾಡುವುದಕ್ಕೆ ಆಗುವ ತಲಾವಾರು ಬಂಡವಾಳ ವೆಚ್ಚ ಕಡಿಮೆ ಆಗ್ತಾನೆ ಹೋಗುತ್ತೆ. ಹೀಗಾಗಿ ಮುಂದಿನ 25 ವರ್ಷಗಳ ಕಾಲ ಸ್ಥಿರವಾದ ₹2.5 ದರ ಕೊಡುವಂಥದ್ದು ಇವತ್ತಿನ ದರಕ್ಕೆ ನೀವು ಪರ್ಮನೆಂಟಾಗಿ 25 ವರ್ಷಗಳ ಕಾಲವೂ ಕೂಡ ಬಂಡವಾಳ ವೆಚ್ಚವನ್ನು, ಲಾಭವನ್ನು ಸುಲಿಗೆ ಮಾಡ್ತಿರ್ತೀರಿ. ಅಂದರೆ ಸಾಮಾನ್ಯ ಜನಕ್ಕೆ ಸೂರ್ಯನ ಬೆಳಕು ಫ್ರೀ, ಸೂರ್ಯ ಎಲ್ಲರಿಗೂ ಸೇರಬೇಕಾಗಿದ್ದು ಸೂರ್ಯ ಶಿಕಾರಿ ಮಾಡ್ತಿದೆ ಅದಾನಿ ಕಂಪನಿ, ಸೂರ್ಯನನ್ನೇ ಶಿಕಾರಿ ಮಾಡ್ತಿದೆ ಅದಾನಿ. ಅಂದರೆ ₹1.15 ನಮಗೆ 5-6 ವರ್ಷಗಳ ನಂತರ ಸಿಗಬೇಕಾಗಿರುವಂತಹ ವಿದ್ಯುತ್ತನ್ನು ಮುಂದಿನ 25 ವರ್ಷಗಳ ಕಾಲವೂ ₹2.5 ಮಾರ್ತಾರೆ. ಅಂದರೆ ನಾವು ಎಷ್ಟು ಕೊಡಬೇಕೋ ಅದಕ್ಕೆ 2 ಪಟ್ಟಷ್ಟು ವಿದ್ಯುತ್ತನ್ನು ನಮ್ಮಿಂದ ವಸೂಲಿ ಮಾಡ್ತಾರೆ. ಹೀಗಾಗಿ ಈ ರೀತಿ ಒಪ್ಪಂದ ಮಾಡುವುದಕ್ಕೆ ಕೆಲವು ಸರ್ಕಾರಗಳು ಹಿಂಸರಿದು. ತಮಿಳುನಾಡು ಸರ್ಕಾರ ಕೂಡ ಹೇಳ್ತಿರೋದು, ನಾವು ಈ ಒಪ್ಪಂದಕ್ಕೆ ಒಪ್ಪಲಿಲ್ಲ, ನಾವು ಹಿಂದೆ ಸರಿದ್ವಿ ಅಂತ ಹೇಳ್ತಿದ್ದಾರೆ ಅವರು. ಆದರೆ ಜಗನ್ ರೆಡ್ಡಿ ಸರ್ಕಾರ ಅದನ್ನು ಒಪ್ಕೊಳ್ತು. ಇದರ ಬಗ್ಗೆ ಯಾಕೆ ಹೀಗೆ ಒಪ್ಕೊಳ್ತು? ಯಾಕಂದರೆ ಇದಕ್ಕೆ ಬೇಕಾಗಿರೋ 36,000 ಕೋಟಿ ರೂಪಾಯಿ ಬಂಡವಾಳವನ್ನು ಅದಾನಿಯವರು ಅಂತಾರಾಷ್ಟ್ರೀಯ ಹಣಕಾಸು ಮಾರುಕಟ್ಟೆನಲ್ಲೂ ಸಂಗ್ರಹಿಸಿದ್ದಾರೆ. ಅಮೇರಿಕಾದಲ್ಲೂ ಕೂಡ ಅವ್ರ ಸಂಸ್ಥೆ ಇದೆ. ಅಮೇರಿಕಾದ ಸಾಮಾನ್ಯ ಜನರು ಕೂಡ ಈ ಪ್ರಾಜೆಕ್ಟಲ್ಲಿ ಇಷ್ಟು ಲಾಭ ಇದೆ, ನಾವೇನೂ ಭ್ರಷ್ಟಾಚಾರ ಮಾಡಿಲ್ಲ ಇದರಲ್ಲಿ ಅಂಥೇಳಿ ಅಮೇರಿಕಾದ ಜನರಿಂದಲೂ ಕೂಡ ಅಮೇರಿಕಾದ ಕಾನೂನಿಗೆ ಒಳಪಟ್ಟು ಅಲ್ಲಿಯ ಜನರ ಹಣವನ್ನು ಶೇಖರಣೆ ಮಾಡಿದ್ದಾರೆ, ಬಂಡವಾಳವನ್ನು. ಆದರೆ ಅಮೇರಿಕಾಗೆ ಈ ವ್ಯವಹಾರದಲ್ಲಿ ಅಲ್ಲಿಯ ಸಂಸ್ಥೆ ಸ್ವಲ್ಪ ಕಾನೂನು ಇವುಗಳ ಬಗ್ಗೆ ಅಲ್ಲೂ ಕೂಡ ಭ್ರಷ್ಟಿದ್ದಾರೆ. ಅದೇನು ಒಂದು ಒಳ್ಳೆಯಾದಂಥ ಸಜ್ಜನಿಕೆ ಉಳ್ಳಂಥ ಸರ್ಕಾರ ಅಂತೇನಲ್ಲ ಅದು. ಆದರೂ ಕೂಡ ಕೆಲವು ಸಾಂಸ್ಥಿಕವಾದಂಥ ವ್ಯವಸ್ಥೆ ನಮ್ಮ ದೇಶಕ್ಕಿಂತ ಗಟ್ಟಿ ಇರೋದರಿಂದ ಅವ್ರಿಗೆ ಇದರಲ್ಲಿ ಭ್ರಷ್ಟಾಚಾರದ ವಾಸನೆ ಬಂದಿದೆ. ಹೀಗಾಗಿ 2023ರಲ್ಲಿ ಅದಾನಿ ಸಂಸ್ಥೆಯ ಪ್ರತಿನಿಧಿಯಾಗಿರೋ ವಿನೀತ್ ಜೈನ್ ಅನ್ನುವವರ ಇದೇ ಯೋಜನೆಗೆ ಸಂಬಂಧಪಟ್ಟಂಥ ಅಮೇರಿಕಾದ ಸಂಸ್ಥೆ ಅಂದರೆ ಅದಾನಿಯ ಸಂಸ್ಥೆ ಮೇಲೆ 2023ರ ಮಾರ್ಚಲ್ಲಿ ಅಮೇರಿಕಾದ FBI ರೈಡ್ ಮಾಡುತ್ತೆ. ರೈಡ್ ಮಾಡಿ ವಿನೀತ್ ಜೈನ್ ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಎಲೆಕ್ಟ್ರಾನಿಕ್, ಅವರ ಮೊಬೈಲ್ ಫೋನುಗಳು, ಐಪ್ಯಾಡ್ಗಳು ಇತ್ಯಾದಿಗಳು ಎಲ್ಲವನ್ನೂ ಕೂಡ ವಿಚಾರಣೆ ಮಾಡೋದಕ್ಕೆ ತಗೊಂಡೋಗ್ತಾರೆ. 1 ವರ್ಷಗಳ ಕಾಲ ಅದರಲ್ಲಿದ್ದಂಥ ಎಲ್ಲ ವಿವರಗಳನ್ನು ಕೂಡ ಅಧ್ಯಯನ ಮಾಡಿದ ನಂತರ ಅವರು ಅದಾನಿ ಮೇಲೆ ಕೇಸ್ ಹಾಕಕ್ಕೆ ಕೊಟ್ಟಿರುವಂತಹ ಪ್ರಕರಣ ಏನಪ್ಪ ಅಂತಂದರೆ, ಈ ಪ್ರಕರಣದಲ್ಲಿ 1 ಯೂನಿಟ್ಗೆ ₹2.5 ಕೊಟ್ಟು ಖರೀದಿ ಮಾಡುವುದಕ್ಕೆ ಯಾವ ಸರ್ಕಾರಗಳೂ ರೆಡಿ ಇರಲಿಲ್ಲ. 2021, 22, 23ರಲ್ಲಿ ಸಾಕ್ಷಾತ್ ಅದಾನಿಯವರು, ವಿನೀತ್ ಜೈನ್ ಅವರು ಇತ್ಯಾದಿಗಳು ಆಂಧ್ರ ಪ್ರದೇಶದ ಆಗಿನ ಮುಖ್ಯಮಂತ್ರಿಗಳನ್ನು ಹಾಗೂ ಚೀಫ್ ಸೆಕ್ರೆಟರಿಯನ್ನು ಒಳಗೊಂಡಂತೆ ಇತರ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ SECI, ಕೇಂದ್ರ ಸರ್ಕಾರದ SECI ಸಮಕ್ಷಮದಲ್ಲಿ ಅವರ ಮಧ್ಯವರ್ತಿ ಪಾತ್ರದೊಂದಿಗೆ ಭೇಟಿಯಾಗಿ ಅಮೇರಿಕಾದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಸಾಕ್ಷಿ ಪುರಾವೆಗಳ ಮೂಲಕ ಆರೋಪ ಮಾಡ್ತಿರೋದೇನಪ್ಪ ಅಂದರೆ 2,200 ಕೋಟಿ ರೂಪಾಯಿಯಷ್ಟು ಲಂಚವನ್ನು ಕೊಟ್ಟು ಆಂಧ್ರ ಪ್ರದೇಶದ ಸರ್ಕಾರ ಈ ಒಪ್ಪಂದಗಳಿಗೆ ಸಹಿ ಹಾಕುವಂತೆ ಮಾಡಿದ್ದಾರೆ. ಈ ಲಂಚ ಕೊಟ್ಟಿರಲಿಲ್ಲ ಅಂತಂದರೆ, ಯಾಕಂದರೆ ತನ್ನಂತೆ ತಾನೇ ಸೌರ ವಿದ್ಯುತ್ತು 25 ವರ್ಷಗಳ ಕಾಲ 2.5 ಅಂತ ಜಗತ್ತಲ್ಲೆಲ್ಲೂ ಇಲ್ಲ. ಈ ಲಂಚವನ್ನು ಕೊಟ್ಟು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಹೀಗಾಗಿ ಅಮೇರಿಕಾದ ಲಂಚ ವಿರೋಧಿ ಕಾನೂನು ಹಾಗೂ ಜನರಿಂದ ವಿವರಗಳನ್ನು ಮುಚ್ಚಿಟ್ಟಿರುವ ಅಪರಾಧ, ಇವೆರಡರ ಮೇಲೆ ಅವ್ರ ಮೇಲೆ ಕೇಸ್ಗಳನ್ನ ಬುಕ್ ಮಾಡಿದ್ದಾರೆ. ಭ್ರಷ್ಟಾಚಾರದ ಕೇಸನ್ನು ಹಾಕಿದ್ದಾರೆ ಹಾಗೂ ಅವರು ಅಲ್ಲಿಗೆ ಬಂದರೆ ಅವ್ರನ್ನ ನೇರವಾಗಿ ಬಂಧಿಸುವಂತಹ ಒಂದು ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಅವರು ಸಾಕಷ್ಟು ಸಾಕ್ಷಿ ಪುರಾವೆಗಳನ್ನ ಮುಂದಿಟ್ಟಿದ್ದಾರೆ.
ಅಮೇರಿಕಾದವ್ರು ಸುಳ್ಳು ಹೇಳ್ತಾರೆ ಅಂತಲೇ ಇಟ್ಕೊಳ್ಳೋಣ. ಭಾರತ ಸರ್ಕಾರ ಏನು ಮಾಡಬೇಕು? ಅಮೇರಿಕಾ ಸರ್ಕಾರ ಭಾರತದವ್ರಿಗೆ ಲಂಚ ಕೊಟ್ಟು ಲಾಭ ಬರುತ್ತೆ ಅಂತೇಳಿ ಅಮೇರಿಕಾ ಜನರಿಗೆ ಸುಳ್ಳು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಕೇಸ್ ಹಾಕಿದ್ದಾರೆ. ಈಗ 25 ವರ್ಷಗಳ ಕಾಲ $2.5 ಥರ ಜನರನ್ನು ಸುಲಿದು, ನಮ್ಮ ದೇಶದ ಜನರನ್ನು, ಗ್ರಾಹಕರನ್ನು ಸುಲಿದು ಜನರಿಗೆ ದ್ರೋಹ ಮತ್ತು ದೇಶವಂಚನೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂದು ದೇಶಭಕ್ತ ಸರ್ಕಾರಕ್ಕೆ ಅನ್ನಿಸ್ಬೇಕಲ್ವಾ? ಅಮೇರಿಕ ಹೇಳಿದ್ದನ್ನು ನೀವು ಒಪ್ಕೋಬೇಡಿ, ನೀವೇ ಸ್ವತಂತ್ರ ತನಿಖೆ ಆದರೂ ಮಾಡಬೇಕಲ್ಲ ಈ ವಿವರಗಳು ಬಂದಾದಮೇಲೆ. ಎಲ್ಲಿಯ ತನಕ ಅಂತಂದರೆ, ನಮ್ಮ ದೇಶದ SEBIನಲ್ಲೂ ಕೂಡ ಕೆಲವು ನಿಯಮಗಳಿದ್ದಾವೆ. ಏನಂತಂದರೆ, ಯಾವುದೇ ಕಂಪನಿ ತನ್ನ ಒಂದು ಕಂಪನಿಗೆ ಜನರಿಂದ, ಭಾರತೀಯರಿಂದ ನೀವು ಶೇರ್ಗಳನ್ನು ಸಂಗ್ರಹಿಸಬೇಕು ಅಂತಂದರೆ, ನಿಮ್ಮ ಕಂಪನಿಯ ಎಲ್ಲ ವಿವರಗಳನ್ನು, ನಿಮ್ಮ ಕಂಪನಿ ಮೇಲೆ ಹೂಡಿಕೆ ಹಾಕಿದ್ರೆ ಆಗುವಂತಹ ನಷ್ಟಗಳನ್ನು, ನಿಮ್ಮ ಕಂಪನಿಯ ಮೇಲಿರುವ ಕೇಸುಗಳನ್ನು, ನಿಮ್ಮ ಕಂಪನಿ ಯಾವುದಾದ್ರೂ ಸರ್ಕಾರದಿಂದ ರೈಡು ಇತ್ಯಾದಿಗಳಿಗೆ ಒಳಗಾಗಿದೆಯಾ ಅನ್ನೋ ವಿಷಯಗಳನ್ನು ಒಳಗೊಂಡು ಜನರ ಮುಂದೆ ವಿವರವಾಗಿ ಹೇಳಬೇಕು. ಜನರ ಮುಂದೆ ಹೇಳಲಿಲ್ಲ ಅಂದರೂ ಕನಿಷ್ಠ SEBI ಮುಂದೆ ಹೇಳಲೇಬೇಕು. ಈಗಾಗಲೇ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ತುಂಬ ಸ್ಪಷ್ಟವಾಗಿ ಹೇಳಿರುವ ಹಾಗೆ ಅಮೇರಿಕಾದ ಎಲ್ಲ ಪತ್ರಿಕೆಗಳು, ಬ್ಲೂಮ್ಬರ್ಗ್ ಅನ್ನೋ ಪತ್ರಿಕೆ ಇದನ್ನು ವಿವರವಾಗಿ ಪ್ರಕಟಿಸ್ತು 2023ರಲ್ಲಿ. ಅಮೇರಿಕಾದ FBI ಅದಾನಿಯ ಕಂಪನಿಯ ಮೇಲೆ ರೈಡ್ ಮಾಡಿ ಎಲ್ಲವನ್ನು ವಶಪಡಿಸಿಕೊಂಡಿದೆ. ಈ ವಿವರಗಳನ್ನೇ ಅದಾನಿ ಕಂಪನಿ 2023ರ ಮಾರ್ಚಲ್ಲಿ ರೈಡ್ ಆದರು. ಸುಪ್ರೀಂ ಕೋರ್ಟೇ ತನಿಖೆಗಾಗಿ SEBIಗೆ ಆದೇಶ ಕೊಟ್ಟಿದ್ದರು. SEBI ಮುಂದೆನೂ ಈ ವಿವರವನ್ನು ಹೇಳಿಲ್ಲ, ಸುಪ್ರೀಂ ಕೋರ್ಟ್ಗೂ ಈ ವಿವರವನ್ನು ಹೇಳಿಲ್ಲ. ಇದು ತನ್ನಂತೆ ತಾನೇ ಅದಾನಿ ಒಬ್ಬ ತಪ್ಪಿತಸ್ಥ ಅಂತ ಹೇಳುವುದಕ್ಕೆ ಸಾಕು. ಒಂದು ದೇಶಭಕ್ತ ಸರ್ಕಾರ ಇಷ್ಟು ಪುರಾವೆಯನ್ನು ಇಟ್ಕೊಂಡು ನಿಜಕ್ಕೂ ಕೂಡ ಜನರ ರಕ್ಷಕನಾಗಿದ್ದರೆ, ಜನರ ಜೋಬಿಂದ 1.5 ಲಕ್ಷ ಕೋಟಿ ರೂಪಾಯಿ ಸುಲಿಗೆ ಮಾಡುವಂತಹ ಒಂದು ಯೋಜನೆಯನ್ನು, ಒಂದು ಕಂಪನಿಯನ್ನು ದೇಶಭಕ್ತಿತನದಿಂದಲೇ ಇವ್ರನ್ನ ಜೈಲಿಗೆ ಹಾಕಬೇಕಾಗಿತ್ತು. ಕಾಂಗ್ರೆಸ್ನವರು ಇದ್ರೆ ಇವರು ಅದೇ ಮಾಡ್ತಿದ್ರಾ? ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿರುವುದಕ್ಕೆ ಇವೆಲ್ಲ ಮಾಡ್ತಿದ್ದೀರಾ? ಆ ಪ್ರಶ್ನೆಗಳು ಎರಡನೇದು. ಈಗ ನೀವು ಸಚ್ಚಾರಿತ್ರರು, ದೇಶಭಕ್ತರು ಅಂತ ಅಂದ್ಬಿಟ್ಟು ನೀವು ಸಾಬೀತು ಮಾಡ್ಕೊಳ್ಬೇಕು ಅಂತಂದರೆ ಅದಾನಿ ಮೇಲೆ ತನಿಖೆ ಮಾಡೋಕ್ಕೇನಾಗಬೇಕು? ಮೋದಿ ಮೇಲೆಲ್ಲ ಆರೋಪ ಇರೋದು. ಮೋದಿ ಸರ್ಕಾರ ಭಾಗವಹಿಸಿದೆ, ಅದು ಮೋದಿ ಸರ್ಕಾರದ ಬೆಂಬಲ ಇಲ್ದಿರ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ತತ್ಕ್ಷಣಕ್ಕಾದರೂ ಅದಾನಿ SEBIಯಿಂದ ವಿವರಗಳನ್ನು ಮುಚ್ಚಿಟ್ಟಿದ್ದಾರೆ. ಈ ಒಟ್ಟಾರೆ ವ್ಯವಹಾರದಲ್ಲಿ ಅದಾನಿ ಮತ್ತು ವಿನೀತ್ ಜೈನ್ ಮತ್ತು ಸರ್ಕಾರದ ಮುಖ್ಯ ಸ್ಥಾನದಲ್ಲಿರೋ ಅಧಿಕಾರಿಗಳ ಜೊತೆ ಆಗಿರುವಂತಹ ಚರ್ಚೆಗಳನ್ನು, ಇಮೇಲ್ ವಿವರಗಳನ್ನು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಎಲ್ಲವನ್ನೂ ಕೂಡ ಅಮೇರಿಕಾದಲ್ಲಿ FBI ಏನು ವಿನೀತ್ ಜೈನ್ ಆಫೀಸ್ ಮೇಲೆ ರೈಡ್ ಮಾಡ್ತು ಅದನ್ನೆಲ್ಲ ಸಂಗ್ರಹಿಸಿ ಬಯಲಿಗೆ ಇಟ್ಟಿದ್ದಾರೆ. ಈಗ ನೀವೇನು ಮಾಡಬೇಕಾದ್ರೆ? ಇದ್ಯಾರೋ ಒಬ್ಬ ಹಿಂಡನ್ಬರ್ಗ್ ಅನ್ನೋ ಖಾಸಗಿ ಸಂಸ್ಥೆ ಹೇಳ್ತಿರೋದೆಲ್ಲ ಒಂದು ಸರ್ಕಾರ ಹೇಳ್ತಾ ಇರೋದು. ಅದಾನಿಯನ್ನು ರಕ್ಷಿಸುವುದೇ ದೇಶ ರಕ್ಷಣೆ. ಅದಾನಿ ಅಂದರೆ ದೇಶ ಹಾಗಾದರೆ 1.5 ಲಕ್ಷ ಕೋಟಿ ಈ ದೇಶದ ಜನರಿಂದ ಸುಲಿಗೆ, ಇಂಥ ಸಾವಿರಾರು ಲಕ್ಷ ಕೋಟಿಗಳನ್ನು ಲೂಟಿ ಮಾಡದೆ ಆತ ಇವತ್ತು 20 ಲಕ್ಷ ಕೋಟಿಯ ಒಡೆಯಾಗಿರೋದು, ಅದು ಬೇರೆ ಪ್ರಶ್ನೆ. ಒಬ್ಬ ದೇಶಭಕ್ತ ಸರ್ಕಾರಕ್ಕೆ ಏನು ಅನ್ನಿಸ್ಬೇಕು? ಅದರ ಬದಲಿಗೆ ಈ ಪ್ರಶ್ನೆಯನ್ನು ವಿರೋಧ ಪಕ್ಷ ಎತ್ತಿದ್ರೆ ಸಂಸತ್ತಿನಲ್ಲಿ ನೀವು ಮಾಡ್ತಿರೋದೇನು? ಕಾಂಗ್ರೆಸ್ ಪಕ್ಷಕ್ಕೆ ಜಾರ್ಜ್ ಸರೋಸ್ ಅನ್ನುವಂತಹ ಒಬ್ಬ ಅಮೇರಿಕಾದ ಒಬ್ಬ ಶ್ರೀಮಂತ ದುಡ್ಡು ಕೊಟ್ಟು ಭಾರತವನ್ನು ಬುಡಮೇಲು ಮಾಡುವುದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಅಮೇರಿಕಾದ ಸರ್ಕಾರವೂ ಕೂಡ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಶಾಮೀಲಾಗಿದೆ. ವಿಷಯ ಸ್ಪಷ್ಟ. ಅಮೇರಿಕಾ ಸರ್ಕಾರ ಇದನ್ನು ಖಂಡಿಸಿ ಹೇಳಿಕೆ ಕೊಟ್ಟಿದೆ. ಯಾಕಂತಂದರೆ ಇನ್ನೇನು ಅಮೇರಿಕಾದಲ್ಲಿ ಈಗಿರೋ ಡೆಮಾಕ್ರಾಟಿಕ್ ಸರ್ಕಾರದ ಆಯಸ್ಸು ಜನವರಿ 20ಕ್ಕೆ ಮುಗಿಯುತ್ತೆ. ಜನವರಿ 20ರ ನಂತರ ಅಮೇರಿಕಾದಲ್ಲಿ ಅಧಿಕಾರಕ್ಕೆ ಬರೋದು ಟ್ರಂಪ್ ಸರ್ಕಾರ. ಟ್ರಂಪ್ ಮೇಲೇ ಮಹಾಭ್ರಷ್ಟಾಚಾರದ ಆಪಾದನೆಗಳಿದ್ದಾವೆ. ಟ್ರಂಪ್ ಮತ್ತು ಮೋದಿ ಬಹಳ ಸನ್ನಿಹಿತ, ಟ್ರಂಪು ಅದಾನಿ ಸನ್ನಿಹಿತ, ಅತ್ಯಂತ ಹತ್ತಿರದ ಸ್ನೇಹಿತರು. ಸೊ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಇವೆಲ್ಲವನ್ನೂ ನಿಭಾಯಿಸ್ಕೋಬೋದು, ಹೆಂಗೋ ಇದನ್ನು ಮುಚ್ಚಾಕ್ಬಿಡ್ಬೋದು ಅನ್ನೋ ವಿಶ್ವಾಸದೊಂದಿಗೆ ಹೊರಹೋಗುತ್ತಿರುವ ಸರ್ಕಾರವನ್ನು ಕೂಡ ನೀವು ಆಪಾದನೆ ಮಾಡ್ತಿದ್ದೀರಿ. ಇದರ ಮೂಲಕ ಇಡೀ ಜಗತ್ತಿನಲ್ಲಿ ಭಾರತದ ಮಾನ ಮರ್ಯಾದೆಯನ್ನು ಈ ದೇಶಭಕ್ತ ಮೋದಿ ಸರ್ಕಾರ, ದೇಶದ್ರೋಹಿ ಮೋದಿ ಸರ್ಕಾರ ಹರಾಜಾಗ್ತಿದೆ. ಭಾರತ ಜನರಿಗೆ ನೀವು ಈ ಥರ ಏನೋ ಮೋಡಿ ಹಾಕ್ಬೋದು, ಮೋಸ ಮಾಡ್ಬೋದು. ಆದರೆ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಈ ಅದಾನಿಯ ಬಂಡವಾಳವಿದೆ ಅವರೆಲ್ಲ ಅದಾನಿಯ ವಿರುದ್ಧ ಕ್ರಮ ತಗೊಳ್ತಿದ್ದಾರೆ. ಮೊದಲನೇದಾಗಿ ಕೀನ್ಯಾದಲ್ಲೇ ಇದೇ ರೀತಿ ಹೇರಾಫೇರಿ ಮಾಡಿ ಸರ್ಕಾರದವ್ರಿಗೆ ಲಂಚ ಕೊಟ್ಟು ಏರ್ಪೋರ್ಟ್ನಿಂದ ತಗೊಂಡಿದ್ರು. ಅದನ್ನು ಅಲ್ಲಿಯ ಜನ, ವಿಸಲ್ ಬ್ಲೋಯರ್ಸ್ಗಳು, ಸತ್ಯವನ್ನು ಪ್ರತಿಪಾದನೆ ಮಾಡುವಂಥವ್ರು ವಿವರಗಳೊಂದಿಗೆ ಬಹಿರಂಗವಾಗಿಟ್ಟು ಈ ಥರ ದೊಡ್ಡ ಬಗೆಯ
ಅಮೇರಿಕಾದ ಆರೋಪವು ಹೊರಗಡೆ ಬಂದಾದ ಮೇಲೆ ಕೀನ್ಯಾ ಸರ್ಕಾರ ಅದಾನಿಗೆ ಕೊಟ್ಟಂಥ ಕಾಂಟ್ರಾಕ್ಟನ್ನು ರದ್ದು ಮಾಡಿದೆ. ಬಾಂಗ್ಲಾದೇಶದಲ್ಲಿ ಇದೇ ವಿದ್ಯುತ್ ಸರಬರಾಜು ಒಪ್ಪಂದ ಏನಿತ್ತು, ಇಷ್ಟೆಲ್ಲ ಹೇರಾಫೇರಿ ನಡೀತಿದೆ ಅಂತಂದರೆ ನೀವು ನಿಮ್ಮ ವಿದ್ಯುತ್ ದರವನ್ನು ಅರ್ಧಕ್ಕರ್ಧ ಇಡಿಸ್ಲಿಲ್ಲ ಅಂದರೆ ನಿಮ್ಮ ಹತ್ರ ಖರೀದಿ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೈಜೀರಿಯಾದಲ್ಲಿ ಹಾಗೆ ಆಗಿದೆ. ಶ್ರೀಲಂಕಾದಲ್ಲಿ ಇವರ ಸೀಪೋರ್ಟ್ಗೂ ಕೂಡ ಅದೇ ರೀತಿ ಕುತ್ತು ಬರೋ ಥರ ಇದೆ. ಸಾಕ್ಷಾತ್ ಅದಾನಿಯೇ ಈ ಪ್ರಕರಣ ಹೊರಗಡೆ ಬಂದಾದ ಮೇಲೆ ಅಮೇರಿಕಾದ ಹಣಕಾಸು ಮಾರುಕಟ್ಟೆಯಿಂದ $600 ಮಿಲಿಯನ್ ಅಷ್ಟೇನು ಹಣಕಾಸು ಬಂಡವಾಳ ಕ್ರೋಢೀಕರಿಸುವ ಪ್ರಯತ್ನದಲ್ಲಿದ್ದರೂ ಅದರಿಂದ ಹಿಂದೆ ಸರಿದಿದ್ದಾರೆ. ಯಾರನ್ನು ರಕ್ಷಿಸ್ತಿದ್ದೀರಿ? ದೇಶ ಅಂದರೆ ಅದಾನಿಯ? ನಿಮ್ಮ ಹಿಂದುತ್ವ, ದೇಶ ಇವೆಲ್ಲವೂ ಕೂಡ ಕಾರ್ಪೊರೇಟ್ ರಕ್ಷಣೆಗೆ ಕಾವಲು ನಾಯಿಗಳಾಗುವುದಕ್ಕ? ಇದರಿಂದ ಜನರಿಗೆ ಲೂಟಿ ಆಗ್ತಿರೋದು. ಜನರಿಗೆ ಲೂಟಿ ಆದರೂ ಪರವಾಗಿಲ್ಲ, ಜನರು ಬೀದಿ ಪಾಲಾದರೂ ಪರವಾಗಿಲ್ಲ, ಅದಾನಿಯನ್ನು ಶ್ರೀಮಂತನನ್ನಾಗಿ ಮಾಡುವುದೇ ಹಿಂದುತ್ವವಾಗಿದ್ದಲ್ಲಿ, ಅದೇ BJP ರಾಜಕಾರಣವಾಗಿದ್ದಲ್ಲಿ ನಿಜವಾದ ದೇಶಭಕ್ತರು ಈಗಾದರೂ ಎಚ್ಚೆತ್ತುಕೊಳ್ಳಬೇಕು. ದೇಶವನ್ನು, ಈ ದೇಶದ ಜನರನ್ನು ಉಳಿಸಿಕೊಳ್ಳುವುದಕ್ಕೆ ಸಿದ್ಧರಾಗಬೇಕು. ಮೋದಿಯ ಸಂಘ ಪರಿವಾರದ ಹಿಂದುತ್ವ ಹೂರಣ ಅಂದರೆ ಅದಾನಿಯ ರಕ್ಷಣೆ ಹೊರತು ದೇಶದ ರಕ್ಷಣೆ ಅಲ್ಲ ಅಂಥೇಳಿ ಮತ್ತೊಮ್ಮೆ ಸಾಬೀತಾಗಿರೋದನ್ನು ಈ ದೇಶದ ಜನ ಈಗಲಾದರೂ ಎಚ್ಚೆತ್ತುಕೊಂಡು ಅರ್ಥ ಮಾಡ್ಕೋಬೇಕು. ನಿಜವಾದ ದೇಶ ರಕ್ಷಣೆಗೆ ಮುಂದಾಗಬೇಕು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.